ಸರ್ 81 ಅಲ್ಲಿ ಅಂತ ಮೂಲಕ ದೇಶದ ಗಮನ ಸೆಳೆದ್ರಿ. ನಂತರ 84 ಅಲ್ಲಿ ಮತ್ತೆ ಒಂದು ದೊಡ್ಡ ರೀತಿಯಲ್ಲಿ ನಮ್ಮೆಲ್ಲರ ಗಮನ ಸೆಳಿತೀರಿ ಬಂಧನ ಚಿತ್ರದ ಮೂಲಕ. ಆ ಚಿತ್ರದ ಬಣ್ಣ ಬಣ್ಣ ಹಾಡಿರ್ಬೋದು, ವಿಷ್ಣು ಸಾರ ರೋಸ್ ಇಟ್ಕೊಂಡು ಮಾಡಿದ ಮೋನ ಆಕ್ಟಿಂಗ್ ಇರ್ಬೋದು, ಇನ್ನು 101 ನೆನಪಿರ್ಬೋದು. ಆ ಬಂಧನ ಚಿತ್ರ ಹೇಗೆ ಶುರು ಆಯ್ತು, ಅದರ ಕಥೆನು? ಒಬ್ಬ ಡೈರೆಕ್ಟರ್ ಆದವನು ಅವನಿಗೆ ಕತೆ ಸಿಕ್ಕೋದಲ್ಲೇ ಪುಸ್ತಕಗಳು. ಇವತ್ತಿನ ಡೈರೆಕ್ಟರ್ಗೆ ನಾನು ರಿಕ್ವೆಸ್ಟ್ ಮಾಡೋದು, ಕನ್ನಡ ಪುಸ್ತಕಗಳನ್ನ ಓದಿ. ಕನ್ನಡದಲ್ಲಿ ಇರೋಂಥ ಕಥೆಗಳು ಎಲ್ಲೂ ಇಲ್ಲ. ನಂದು ಅಂತ ಆಗಿರ್ಬೋದು, ನಾಗರೊಳೆ ಆಗಿರ್ಬೋದು, ಹೂವಣ್ಣು ಆಗಿರ್ಬೋದು, ಮುತ್ತಿನಾರ ಆಗಿರ್ಬೋದು, ಹಿಮಪಾತ ಆಗಿರ್ಬೋದು, ಎಲ್ಲ ನನಗೆ ಸಿಕ್ಕಿದ್ದು ಆ ಬುಕ್ಸಿಂದ. ಆದರೆ ಪ್ರತಿ ಡೈರೆಕ್ಟ್ರು ಬುಕ್ಸ್ ಓದಬೇಕು, ಅದನ್ನು ಸಿನಿಮ್ಯಾಟಿಕ್ ಆಗಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅಲ್ಲಿ ನನಗೆ ಈ ಪುಸ್ತಕ ಇತ್ತು, ಇದೇನಾಯಿತು, ಇದು ಕಲ್ಪನಾ ತಗೊಂಡ್ಬಿಟ್ಟಿದ್ದಾರೆ ರೈಟ್ಸು, ಅವ್ರು ಕೊಡ್ತಾರೋ ಇಲ್ವೋ ಅಂತ. ಅದಕ್ಕೆ ನಾನು ಓದಲೇ ಇಲ್ಲ. ಸರಿ ಇರಲಿ ಒಂದ್ಸರಿ ಓದೋಣ ಅಂತೇಳಿ ಸುಮ್ಮನೆ ಓದಿದಾಗ ನನಗೆ ಭಾಳ ಇಂಪ್ರೆಸ್ ಆಯಿತು. ಕಲ್ಪನೆಗೆ ಫೋನ್ ಮಾಡಿದೆ, ಅಯ್ಯೋ ಬಾಬುಜಿ ನೀವು ಮಾಡೋದಾರೆ ಮಾಡಿ ನಾನೇಂತೆ ಅಂತೇಳಿ ಪಾಪ ಇದು ಮಾಡಿದ್ರು. ತಗೊಂಡೆ, ಕತೆ ಎಲ್ಲ ಆಯಿತು. ಹೀರೋ ಯಾರು ಹಾಕೋದು, ಅವಾಗೆಲ್ಲ ಅನಂತ್ನಾಗ್ ಹಾಗೆ ಹೀಗೆ ಅಂತಿದ್ರು. ನನಗೆ ನನ್ನ ಲೆವೆಲ್ಗೆ ಸೂಟ್ ಆಗೋದಕ್ಕೆ ಅಂಬರೀಷ್ನ ಒಂದ್ಸರಿ ಟ್ರೈ ಮಾಡಿದೆ, ಡೇಟ್ ಅಡ್ಜಸ್ಟ್ ಆಗಲಿಲ್ಲ. ಅಂಬಿಕಾನ್ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಕೊನೆಗೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ವಿಷ್ಣು ಬಂತು. ಸರಿ ವಿಷ್ಣು ಬಂತು, ವಿಷ್ಣುಗೆ ಹೇಳಿದೆ ಕತೆ, ನನ್ನ ಕೈಲಿ ಆಗುತ್ತೇನೋ ಈ ಕ್ಯಾರೆಕ್ಟ್ರು ಅಂತ. ಯಾಕಂದರೆ ಅವಾಗ ಈ ಸಾಹಸ ಸಿಂಹ ಅಂತ ಬಂದ್ಬಿಟ್ಟಿತ್ತು. ಯಾಕಂದ್ರೆ ವಿಷ್ಣು ಅವಾಗ ಇವರು ಆಕ್ಷನ್ನು ಎಲ್ಲ ಲೆವೆಲ್, ಇದು ಸಾಫ್ಟ್ ಕ್ಯಾರೆಕ್ಟರ್. ವಿಷ್ಣು ಕತೆ ಹೇಳಿದೆ, ಕತೆ ಅವ್ನ ಮನೆಯಲ್ಲಿ ರೀಡಿಂಗ್ ಕೊಟ್ಟ ತಕ್ಷಣನೇ ಯಾರಪ್ಪ ಹೀರೋಯಿನು, ಕಲ್ಪನಾ ಇಲ್ಲ, ಆರ್ತಿ ಇಲ್ಲ, ಯಾರನ್ನ ತರ್ತೀಯ ನೀನು ಅಂತ. ನಾನು ಹುಡುಕಿ ಸಾಕಾಗೋಯ್ತು. ಬೇಜಾರಾಗಿ ಇನ್ನೇನು ನಾನು ಬಾಂಬೆಗೆ ಹೋಗ್ಬೇಕು. ನಾನು ಅಂಬರೀಷ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಇದ್ವಿ. ಮುನ್ನಿ ಜೊತೆಗೆ ಒಂದು ಹುಡುಗಿನೂ ಬಂದ್ಲು, ಒಳ್ಳೆ ಕಣ್ಣು, ನಗು, ಕೂದಲು ಎಲ್ಲ. ಸರಿ ಇವಳು ಇಂಟ್ರೊಡ್ಯೂಸ್ ಮಾಡಿಕೊಟ್ಲು. ಈ ಥರ ಬೆಂಕಿಯಲ್ಲಿ ಅರಳಿರೋ ಹೂವಿನಲ್ಲಿ ಹೀರೋಯಿನ್ ಮಾಡ್ತಾ ಇದ್ದಾಳೆ ಬಾಲಚಂದ್ರ ಪಿಕ್ಚರ್ನಲ್ಲಿ. ನನಗೆ ಫಸ್ಟ್ ಫ್ಲ್ಯಾಶ್ ನೋಡಿದ್ದೆ ಅವಳು ನಗು, ಅವಳು ನಮಸ್ಕಾರ ಮಾಡಿದ್ದು, ಇವಳೇ ನಮ್ಮ ನಂದಿನಿ ಅಂತ ಹೇಳ್ತಾ. ಸರಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಡೇ ಶೂಟಿಂಗು ನನಗೆ ಪುಟ್ಟಣ್ಣ ಅವ್ರ ಕೈನಲ್ಲಿ ಡೈರೆಕ್ಟ್ ಮಾಡಿಸ್ಬೇಕು ಅಂತಿತ್ತು. ಯಾಕೆ ನನಗೂ ಒಂಥರ ಭಾಳ ರೆಸ್ಪೆಕ್ಟ್ ಪುಟ್ಟಣ್ಣ ಅವ್ರ ಮೇಲೆ. ಕರೆದ್ಬಿಟ್ಟು ಅಂಬರೀಷನ್ ಕರೆದೆ, ನೀನು ಬರಬೇಕು ಅಂತ. ಸರಿ ಫಸ್ಟ್ ಸೀನೆ ಸುಹಾಸಿನಿ ವಿಷ್ಣು ಕಪಾಳಿ ಹೊಡೆಯೋದು. ಅದು ಫ್ಲಾಶ್ ಫಾರ್ವರ್ಡಿಂದ ಕಟ್ ಆಗೋದಕ್ಕೆ ಅವಳು ನನ್ನ ಕೈ ಹಿಡ್ಕೊಂಡ್ಲು. ಇಷ್ಟು ದೊಡ್ಡ ಹೀರೋಗೆ ನೀವು ಕಪಾಳಿಗೆ ಹೊಡಿಗಿಂತೀರ ಮೂರ್ತಿ ಶಾರ್ಟಲ್ಲಿ ಹೆಂಗೆ ಅಂತ. ಅವ್ಳು ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ಲು. ನಾನು ಹೊಡಿಯಲ್ಲ ಕಪಾಳಿಗೆ ಅಂತ. ಇಲ್ಲಮ್ಮ ನೀನು ಮಾಡಲೇಬೇಕು, ಸಿನಿಮಾ ಇದು ಅಂತೇಳಿ ಕನ್ವಿನ್ಸ್ ಮಾಡೋಕ್ಕೆ 2 hours ಆಯಿತು ಬೆಳಗ್ಗೆ. ಸರಿ ಆಯಿತು, ಕಪಾಳಿಗೆ ಹೊಡೆದಿದ್ದು ಶಾರ್ಟ್ ತೆಗೆದಾಯಿತು. ಅಲ್ಲಿಂದ ಮುಹೂರ್ತ ಆಯಿತು, ಶೂಟಿಂಗ್. ನನಗೆ ವಿಷ್ಣುನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಅವನಿಗೆ ಇಮೇಜು ಆಗ್ತಾನೆ ಒಂದು ಸಾಫ್ಟ್ ಟ್ರಾಜಿಡಿ ಹೀರೋ ಆಗಬೇಕಲ್ಲ. ನೋಡೋ ಅಂದರೆ ಹಿಂಗೆ ನೋಡ್ತಿದ್ದ, ಹಂಗೆ ನೋಡ್ಬಾರ್ದಪ್ಪ, ಭಾಳ ಸ್ಲೋ ಆಗಿ ನೋಡಬೇಕು ಅಂತ. ನೀವು ನಂಬಿದ್ರೆ ನಂಬಿ 42,000 ಅಡಿ ಎಡಿಟೆಡ್ ಲೆಂತ್. ಅಂದರೆ ಒಂದೊಂದು ಸೀನ್ನ 3 ಸರಿ 2 ಸರಿ ತೆಗೆದಿದ್ದೆ. ಅಂದರೆ ಈ ಸಾಫ್ಟ್ ಆಗಿ ಹಿಂಗಿರ್ಲಿ, ಸ್ವಲ್ಪ ವೈಲೆಂಟ್ ಆಗಿ ಹಿಂಗಿರ್ಲಿ ಅಂತ. ಅವ್ನು ಏನೋ ಹಿಂಗೆ ಖರ್ಚು ಮಾಡ್ತಾ ಇದ್ದೀನಿ ಅಂತ. ನನಗೇನು ಅಂದರೆ ಬೇರೆಯವ್ರ ದುಡ್ಡಲ್ಲಪ್ಪ, ನನ್ನ ದುಡ್ಡು ಅಲ್ಲೆಲ್ಲ ಸಂಪಾದನೆ ಮಾಡ್ತಾ ಇದ್ದೀನಿ, ಇಲ್ಲಿ ಪಿಕ್ಚರ್ಗೆ ಹಾಕ್ತಾ ಇದ್ದೀನಿ. 42,000 ಅಡಿನ ನೋಡಿ ಅದನ್ನ 14,000 ಅಡಿಗೆ ತರೋಟಕ್ಕೆ ಸಾಕಾಗೋಯ್ತು. ಅಂತಂತ ಒಳ್ಳೆ ಸೀನ್ ಇತ್ತು. ಆಮೇಲಿಂದ ಸುಹಾಸಿನಿ ನನಗೆ ಅಷ್ಟು ಇಂಪ್ರೆಸ್ಡ್ ಅಂಡ್ ಬೆಸ್ಟ್ ಹೀರೋಯಿನ್. ವಿಷ್ಣು ಸುಮ್ಮನೆ ಎಲ್ಲರೂ ಅನ್ಕೊಂಡಿರ್ಬೋದು, ಈಸ್ ಎ ಡೆಡಿಕೇಟೆಡ್ ಆಕ್ಟರ್. ಡೆಡಿಕೇಶನ್ ಇಲ್ದೇನೆ ವಿಷ್ಣು ಅಂತಂತ ಕ್ಯಾರೆಕ್ಟರ್ಗಳನ್ನ ಮಾಡ್ತಿರ್ಲಿಲ್ಲ. ಎಲ್ಲ ಏನೇನು ಹೇಳೋರು, ಬಟ್ ನಮಗೆ ಮಾತ್ರ ವಿಷ್ಣು 100ಗೆ 200% ಅಷ್ಟು ಫ್ರೆಂಡು, ಅಷ್ಟು ಪರ್ಫೆಕ್ಟ್. ಎಂಥ ಫಿಲ್ಮು ಅಂಥದ್ದಲ್ಲಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್, ಬಂಧನಲ್ಲಿ ಡಾಕ್ಟರ್ ನಾಯಕರಾಗಿರ್ತಾರೆ. ನಂತರ ಒಬ್ಬ ಯೋಧನ ಕಥೆಯನ್ನು ಆಯ್ಕೆ ಮಾಡ್ಕೊಳ್ತೀರಿ, ಅದು ಮುತ್ತಿನ ಹಾರ ಆಗುತ್ತೆ. ಅದ್ರ ಬಗ್ಗೆ ಸುಹಾಸಿನಿ ಅವ್ರು ಈಗ ತಾನೇ ಹೇಳಿದ್ರು. ಆ ಸಿನಿಮಾ ಶುರು ಆಗಿದ್ದು ಹೇಗೆ? ನಾನು ಹೇಮಾ ಮಾಲಿನಿ ಅವ್ರ ಫಿಲಮ್ ಶರಾರ ಡೈರೆಕ್ಟ್ ಮಾಡಿದಾಗ 2 ತಿಂಗಳು ನಾನು ಅಲ್ಲಿ ಬಾರ್ಡ್ರಲ್ಲಿದ್ದೆ. ಸೊ ಅಲ್ಲಿ ಕನ್ನಡದವರೆಲ್ಲ ಬೇಕಾಷ್ಟು ಜನ ಸಿಗೋರು. ಸರ್ ನೀವು ಒಂದು ಕನ್ನಡ ಪಿಕ್ಚರ್ಗೆ ಬನ್ನಿ ಸರ್, ಇಲ್ಲಿ ಕನ್ನಡ ಪಿಕ್ಚರ್ಗೆ ಬನ್ನಿ ಸರ್, ಹಿಂದಿ ಬರ್ತಿದ್ದೀರಲ್ಲ ಸರ್ ಅಂತ. ನೋಡೋಣಪ್ಪ ಯಾವಾರು ಒಳ್ಳೆ ಕತೆ ಇದ್ರು ಬರ್ತೀನಿ ಅಂತ ಅಷ್ಟು ಜನ. ಯಾಕಂದರೆ ಆ ಲೈಫ್ ನೋಡಿಬಿಟ್ರೆ, ಒಂದು ರೊಟ್ಟಿ ತಗೊಂಡು ರಾತ್ರಿ ಹೋದರೆ 3 ದಿವಸ ಅದೇ ರೊಟ್ಟಿ ತಿನ್ನೋದು ಚಳಿನಲ್ಲಿ. ಏನು ನಿಜವಾಗ್ಲೂ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ಬಂದಾದ್ಮೇಲಿಂದ ನನಗೆ ಒಂದು ಮಿಲ್ಟ್ರಿ ಫಿಲಮ್ ಮಾಡಬೇಕು, ಯಾಕೆಂದರೆ ಕರ್ನಾಟಕದಿಂದ ಒಂದು ಆಗಬೇಕು ಅಂತೇಳಿ ನಮ್ಮ ವಿಜಯ ಇದ್ದಾರಲ್ಲ, ಡಾಕ್ಟರ್ ವಿಜಯ, ಅವರು ನನಗೆ ರೈಟರ್ನ ಕಳಿಸ್ಕೊಟ್ರು, ವೇಮು ಜೋಶಿ ಅಂತ. ಸರಿ ಅಂತ ಅವ್ರ ಆಫೀಸಿಗೆ ಬಂದರು, ಎಲ್ಲ ಮಾತಾಡಿದೆ. ಅವರೊಂದು ಕಲೆಕ್ಷನ್ ಆಫ್ ಸ್ಟೋರೀಸ್ ಕೊಟ್ಟರು. ಆರ್ಮಿಲಿದ್ದೆ, ನನ್ನೆಲ್ಲ ರಿಯಲ್ ಇನ್ಸಿಡೆಂಟ್ಸು ಇದರಲ್ಲಿದೆ, ನೀವು ಯಾವತ್ತಾದರೂ ನಿಮ್ಗೆ ನೋಡಿ. ಸೊ ನಾನು ಯೋಚನೆ ಮಾಡ್ತಾ ಇದ್ದಿದ್ದಕ್ಕೂ ಅದು ಬಂದಿದ್ದಕ್ಕೂ ಕರೆಕ್ಟಾಗಾಯಿತು. ಅದರಲ್ಲಿ
ಮುತ್ತಿನ ಹಾರ ಅಂತ ಒಂದು ಕತೆ. ಸರಿ, ಅದು ನೋಡಿದಾಗ ಓದ್ ತಕ್ಷಣನೇ ಈ ಪಿಕ್ಚರ್ ಮಾಡು, ಈ ಪಿಕ್ಚರ್ ಮಾಡು, ಈ ಪಿಕ್ಚರ್ ಮಾಡು ಅಂತ. ಸರಿ ಆಯ್ತು, ಸ್ಕ್ರಿಪ್ಟ್ ಎಲ್ಲ ಮಾಡಿದ್ವಿ. ಸೊ ಮುತ್ತಿನ ಹಾರ ವಾಸ್ ಪ್ಲಾನ್. Yes. ಆ್ಯಂಡ್ ಅದರ ಅಡ್ವೆಂಚರು, ಅದರ ಮೇಕಿಂಗು, ಬಾರ್ಡರ್ ಅಲ್ಲಿ ಶೂಟ್ ಮಾಡ್ತೀರಾ, ರಿಯಲ್ ಲೊಕೇಶನ್ ಶೂಟ್ ಮಾಡ್ತೀರಾ. ಆಗ ಅಯ್ಯೋ. ಎಷ್ಟು ದೊಡ್ಡ ಸುದ್ದಿ ಆಗಿತ್ತು ಮುಹೂರ್ತಕ್ಕೆ. ವಿಷ್ಣು ಅಂಡ್ ಸುಹಾಸಿನಿ ಅಂಡ್ ಆಲ್ ಮೈ ಟೆಕ್ನಿಷಿಯನ್ಸ್. ಚಳಿ -4 ಡಿಗ್ರೀಸ್. ನಾನು ಫಸ್ಟ್ ಯಾವತ್ತು, ಯಾಕಂದ್ರೆ ನಮ್ಮ ತಂದೆ ಹೇಳ್ಕೊಟ್ಟಿದ್ದೆ, ಊಟ ತಿಂಡಿ ಮಲಗೋದು ಕರೆಕ್ಟ್ ಆಗಿರ್ಬೇಕು ಟೆಕ್ನಿಷಿಯನ್ಗೆ ಬೆಳಗ್ಗೆ ಕೆಲಸ ಮಾಡ್ಬೇಕಾದ್ರೆ ಅಂತ. ಇಲ್ಲಿಂದ ಇಡ್ಲಿ ವಡೆ ಸಾಂಬಾರ್ಗೆ ಮಸಾಲೆಗಳನ್ನೆಲ್ಲ ರೂಪಿಸ್ಕೊಂಡು ಅಲ್ಲಿ ತಗೊಂಡೋಗಿದ್ವಿ. ಯಾಕೆಂದ್ರೆ ನನಗೆ ಗೊತ್ತಿತ್ತು ಒಂದು ತಿಂಗಳಿಗೆ ಆ ಪರೋಟ ಗಿರೋಟ ತಿನ್ಕೊಂಡು ನಮ್ಮವ್ರು ಇರೋದಿಲ್ಲ ಅಂತ. ಸೊ ಯು ಡೋಂಟ್ ಬಿಲೀವ್, 18,000 ಫೀಟ್ ಅಥವಾ 17,000 ಫೀಟಲ್ಲಿ ಇಡ್ಲಿ ವಡೆ ಸಾಂಬಾರು ಟೆಕ್ನಿಷಿಯನ್ಸ್ಗೆಲ್ಲ ಕೊಡ್ತಾ ಇದ್ವಿ. ಏನೇನು ಅಡ್ವೆಂಚರ್ ಅಂದರೆ, ನಮ್ಮ ಲೆನ್ಸ್ಗಳೆಲ್ಲ ಮಸ್ಕ್ ಆಗೋಗ್ಬಿಡೋದು ಆ ಕೋಲ್ಡ್ಗೆ. ನನಗೆ ಏನಪ್ಪ ಇದು ಮಸ್ಕ್ ಆಗೋಗ್ಬಿಡ್ತೀವಿ, ಎಕ್ಸ್ಪೋಸೇ ಆಗೋದಿಲ್ಲ. ಕೊನೆಗೆ ಒಂದು ಸ್ಟವ್ ತಂದು ರಾಜಾರಾಮ್ ಅವರು ಆ ಸ್ಟವ್ನ ಕ್ಯಾಮ್ರಾಗಿಟ್ಟು ಆ ಮಾಯಿಶ್ಚರ್ನೆಲ್ಲ ತೆಗೆದು ಶೂಟ್ ಮಾಡಿದ್ವಿ. ಸರಿ, ಬಾಂಬ್ಸ್ ಎಲ್ಲ ಹಾಕಿದ್ರೆ ಬಾಂಬ್ ಹೊಡೆಯೋದೇ ಇಲ್ಲ ಕೋಲ್ಡ್ಗೆ. ಹೆಂಗೆ ಹೊಡೆಯೋದು ಬಾಂಬ್ನ? ಕೊನೆಗೆ ಅಲ್ಲಿಗೆಲ್ಲ ಮರದ ಪಾರ್ಸಲ್ ತರ ಪ್ಯಾಕಿಂಗ್ ಬರುತ್ತಲ್ಲ, ಅದನ್ನ ತಂದು ಅಲ್ಲಿಟ್ಟು ಅದನ್ನ ಹೊಡೆದ್ವಿ. ಪಾಪ ವಿಷ್ಣು ಒಂದು ದಿವಸ ನನಗೆ ಇದು ಬೇಡ ಕಣಪ್ಪ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿಲ್ಲ. ಸಿ, ದಟ್ ಡೆಡಿಕೇಶನ್ ಈಸ್ ಇಂಪಾರ್ಟೆಂಟ್ ಫಾರ್ ಅನ್ ಆಕ್ಟರ್. ಅವರೆಲ್ಲ ಕೋಆಪರೇಷನ್ ಕೊಡದೇ ಇದ್ದಿದ್ರೆ ಆ 2,000 ಜನ ಸೋಲ್ಜರ್ಸ್, ಕನ್ನಡ ಪಿಕ್ಚರು ಇವತ್ತಿಗೂ ದೇರ್ ಆರ್ ಮೆನಿ ಸ್ಟೋರೀಸ್ ಇನ್ ಬಾರ್ಡರ್. ನಾವು ಮಾಡಬೇಕು, ನಾವು ಮಾಡ್ತಾ ಇಲ್ಲ, ಸುಮ್ಮನೆ ಎಲ್ಲೋ ರೀಮೇಕು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀವಿ. ಯಾರಾದರೂ ಹೋಗಿ ಅಲ್ಲಿ ನೋಡ್ಕೊಂಬಂದು ಆ ಕಥೆಗಳನ್ನ ಓದಿದ್ರೆ ಡೆಫಿನೆಟ್ ಆಗಿ ವಿ ಕ್ಯಾನ್ ಮೇಕ್ ಗ್ರೇಟ್ ಫಿಲಮ್ಸ್. ಅಬ್ಸಲ್ಯೂಟ್ಲಿ ಸರ್. ನಿಮ್ದು ಮತ್ತೆ ಅಂಬರೀಷ್ ಅವ್ರದ್ದು 46 ವರ್ಷಗಳ ಗೆಳೆತನ. ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ರೆಬಲ್ ಸ್ಟಾರ್ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಸರ್, ಅಂಬರೀಷ್ ಓನ್ಲಿ ಒನ್. ಇನ್ನೊಂದು ಅಂಬರೀಷ್ ಬರೋಕ್ಕೂ ಸಾಧ್ಯ ಇಲ್ಲ, ಇನ್ನೊಂದು ಅಂಬರೀಷ್ ಇರೋಕ್ಕೂ ಸಾಧ್ಯ ಇಲ್ಲ. ನಾವಿಬ್ಬರು ತುಂಬ ಜಗಳ ಆಡಿದ್ದೀವಿ, ತುಂಬ ಪ್ರೀತಿಯಾಗಿದ್ದೀವಿ, ಒಂದೇ ರೂಮಲ್ಲಿದ್ದೀವಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ, ಒಂದೇ ಕಡೆ ಮಲಗಿದ್ದೀವಿ. ಏನಾದರೂ ಅವರಿಂದ ನಾನೇನು ಕೇಳ್ತಿರ್ಲಿಲ್ಲ, ನನ್ನಿಂದ ಅವ್ರೇನು ಕೇಳ್ತಿರ್ಲಿಲ್ಲ ಅಂತ ಒಂದು ಫ್ರೆಂಡ್ಶಿಪ್. ಯಾಕೆಂದರೆ ಕೇಳಿದ್ರೆ ಏನು ಕೆಟ್ಟೋಗ್ಬಿಡುತ್ತೋ ಅಂತೇಳಿ ನಾವು ತುಂಬ ಕರೆಕ್ಟ್ ಫ್ರೇಮ್ ವರ್ಕಲ್ಲಿ ಫ್ರೆಂಡ್ಶಿಪ್ ಆಗೇ ಉಳಿಸ್ಕೊಂಡು ಬಂದು. ತುಂಬ ಕಷ್ಟ ಆಗುತ್ತೆ. ನಾನು ಇಬ್ಬರು ಫ್ರೆಂಡ್ಸ್ ಇವತ್ತಿಲ್ಲ. ವಿಷ್ಣು ಅಂಡ್ ಅಂಬರೀಷ್. ಎಷ್ಟು ಕಳೆದಿದ್ದೀವಿ ಜೊತೆಲಿ ಅಂದರೆ, ವುಡ್ಲೆಂಡ್ಸ್ ಅಲ್ಲಿ 401 ಅಂಬರೀಷ್ ತಾಗಿದ್ರೆ, 402 ವಿಷ್ಣು ಸಾರು, 403 ನೀವು ಅಂತ ಹಲವು ವರ್ಷಗಳ ಜೊತೆಗಿದ್ದಿದ್ದೀರಿ. ಹೌದು, ತುಂಬ ಐ ಮಿಸ್ ದೆಮ್.